ಹಲೋ ಫ್ರೆಂಡ್ಸ್, ವೀನಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಈ ಅಮಟೆಕಾಯಿನ ಬಳಸ್ಕೊಂಡ್ಬಿಟ್ಟು ರುಚಿಕರವಾದಂತಹ ಉಪ್ಪಿನಕಾಯಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು 1 kg ಪ್ರಮಾಣದಷ್ಟು ಈ ಅಮಟೆಕಾಯಿನ ತಗೊಂಡಿದ್ದೀನಿ. ಈ ಅಮಟೆಕಾಯಿನ ನಾನು ನೀರನ್ನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಈ ಅಮಟೆಕಾಯಿನೆಲ್ಲ ತೊಳ್ಕೊಳ್ಳೋಣ. ಅಮಟೆಕಾಯಿ ಚೆನ್ನಾಗಿ ತೊಳ್ಕೊಂಡು ಈ ತೊಟ್ಗಳನ್ನೆಲ್ಲ ಸಹ ತೆಕ್ಕೊಳ್ಳೋಣ. ಬೇರೆ ಇನ್ನೊಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಇದನ್ನ ಅಮಟೆಕಾಯಿನ ತೊಟ್ಗಳನ್ನೆಲ್ಲ ತೆಕ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ ಬಂದಿದ್ದೀನಿ. ಇವಾಗ ಒಂದು ಕಾಟನ್ ಬಟ್ಟೆನ ಹಾಕೊಂಡು ಈ ಅಮಟೆಕಾಯಿನೆಲ್ಲ ಚೆನ್ನಾಗಿ ಈ ಬಟ್ಟೆ ಮೇಲೆ ಹರಡ್ಕೊಂಡು ಇದನ್ನ ಒಂದು ಚೂರು ನೀರಿನ ಪಸೆ ಇಲ್ದಿದ ರೀತಿ ಚೆನ್ನಾಗಿ ಈ ಅಮಟೆಕಾಯಿಗಳನ್ನೆಲ್ಲ ಒರೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ತುಂಬಾ ದಿನ ಉಪ್ಪಿನಕಾಯಿ ಇಡೋದ್ರಿಂದ ಅದು ಕೆಟ್ಟೋಗುತ್ತಲ್ವಾ, ಹಾಗಾಗಿ ನೀರಿನ ಪಸೆ ಒಂಚೂರು ಇಲ್ದೇ ಇದ್ದ ರೀತಿ ನಾವು ಇದನ್ನ ನೋಡ್ಕೋಬೇಕಾಗತ್ತೆ. ಚೆನ್ನಾಗಿ ಬಟ್ಟೆ ಮೇಲೆ ಹಾಕೊಂಡು ಹೀಗೆ ಒಂದೊಂದೇ ಅಮಟೆಕಾಯಿನ ಚೆನ್ನಾಗಿ ಒರೆಸ್ಕೋಬೇಕು. ಈ ಅಮಟೆಕಾಯಿನೆಲ್ಲ ನೀರಿನ ಪಸೆ ಎಲ್ಲ ಆರೋಗೋಗೆ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ಬಂದಂತಹ ಈ ಅಮಟೆಕಾಯಿಗಳನ್ನ 4 ಭಾಗಗಳಾಗಿ ಕಟ್ ಮಾಡ್ಕೊಳ್ಳೋಣ. ಇದ್ರ ಮಧ್ಯದಲ್ಲಿ ಈ ಗೊಟ್ಟನ್ನ ಬೆಳ್ದಿಲ್ಲ, ಇದು ಬಲಿದೇ ಇರುವಂತದ್ದು ನೋಡ್ಕೊಂಡೆ ನಾವು ಈ ಉಪ್ಪಿನಕಾಯಿ ಹಾಕೋಬೇಕಾಗತ್ತೆ. ಇನ್ನು ಚಿಕ್ಕ ಚಿಕ್ಕ ಅಮಟೆಕಾಯಿಗಳನ್ನ ಸಹ ನಾವು ಉಪ್ಪಿನಕಾಯಿ ಹಾಕೊಂಡ್ರೆ ಇನ್ನ ಚೆನ್ನಾಗಿ ಉಪ್ಪಿನಕಾಯಿ ಚೆನ್ನಾಗಿ 4 ಪೀಸ್ ಮಾಡಿದೀನಿ. ಇನ್ನು ಉಪ್ಪಿನಕಾಯಿ ಚೆನ್ನಾಗಿ ಆಗತ್ತೆ. ಇದು ಸ್ವಲ್ಪ ಬಲ್ತಿದಿಂದ ನಾನು 4 ಪೀಸ್ ಆಗಿ ಮಾಡ್ತಾ ಇದ್ದೀನಿ. ಎಲ್ಲ ಉಪ್ಪಿನಕಾಯಿನ 4 ಪೀಸ್ನ ಮಾಡ್ಕೊಳ್ಳೋಣ. ಇದ್ ಮಧ್ಯ ಭಾಗ ಒಂದ್ ಸ್ವಲ್ಪ ಗೊರಟು ಬೆಳ್ಕೊಂಡಿದ್ರೆ ಇದನ್ನ ಉಪ್ಪಿನಕಾಯಿ ಹಾಕೋಕೆ ಬರೋದಿಲ್ಲ, ಅದನ್ನ ಹಾಗೆ ಬಿಡ್ಬೇಕು. ಈ ಅಮಟೆಕಾಯಿಲಿ ಇನ್ನು ಚಿಕ್ಕದಾಗಿ ಅಮಟೆಕಾಯಿ ಇದ್ರೆ ಅದಂತೂ ತುಂಬಾ ಸೇಮ್ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕ್ದಾಗೆ ಆಗುತ್ತೆ. ಅದು ಈ ತರ ಕಟ್ ಮಾಡ್ಬೇಕಾಗಿಲ್ಲ, ಇದಕ್ಕಿಂತ ಇನ್ನು ಚಿಕ್ಕದಾಗಿರುತ್ತೆ. ಅವಾಗ ನಾವು ಈ ತರ 4 ಪೀಸ್ ಆಗಿ ಮಾಡ್ಬೇಕಂತ ಏನಿಲ್ಲ, ಇಡೀ ಆಗಿ ಅಮಟೆಕಾಯಿನ ಹಾಗೆ ಹಾಕೋಬಹುದು. ಇದು ದೊಡ್ಡದಾಗಿರೋದ್ರಿಂದ ನಾನು 4 ಪೀಸನ್ನ ಮಾಡ್ತಾ ಇದ್ದೀನಿ. ಎಲ್ಲ ಅಮಟೆಕಾಯಿಗಳನ್ನ 4 ಪೀಸಸ್ ಆಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ಈ ಅಮಟೆಕಾಯಿ ಹೋಳುಗಳು ಎಷ್ಟು ಇದೆ ಅಂತ ಹೇಳಿ ನಾನು ಅಳತೆ ಮಾಡ್ಕೊಳ್ಳೋಣ. ಒಂದು ಲೋಟದಲ್ಲಿ ಅಳತೆ ಮಾಡ್ತಾ ಇದ್ದೀನಿ. ಅಳತೆ ಮಾಡೋದ್ರಿಂದ ನಮ್ಗೆ ಉಪ್ಪನ್ನ ಎಷ್ಟು ಹಾಕ್ಬೇಕು ಅಂತ ಹೇಳಿ, ಉಪ್ಪು ಖಾರ ಎಲ್ಲ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ. 2 ಗ್ಲಾಸ್ ಆಯ್ತು. 3 ಲೋಟ ಅಮಟೆಕಾಯಿ ಹೋಳಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಕಲ್ಲುಪ್ಪು ಸಾಕಾಗುತ್ತೆ. ಈ ಪ್ರಮಾಣ ಕರೆಕ್ಟ್ ಆಗುತ್ತೆ. ಒಂದು ಬಟ್ಟೆ ತಗೊಂಡು ಇದಕ್ಕೆ ಈ ಅಮಟೆಕಾಯಿ ಹೋಳಿಗೆಗಳನ್ನ ಹಾಕೊಳ್ತಾ ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಒಂದೊಂದೇ ಲೇಯರ್ ಅಮಟೆಕಾಯಿ ಹೋಳು ಹಾಕೊಂಡು ಒಂದೊಂದೇ ಲೇಯರ್ ಆಗಿ ಉಪ್ಪನ್ನ ಹಾಕ್ತಾ ಬರ್ಬೇಕು. ಹೀಗೆ ಸ್ವಲ್ಪ ಅಮಟೆಕಾಯಿ ಹೋಳು, ಸ್ವಲ್ಪ ಉಪ್ಪು ಹೀಗೆ ಹಾಕೊಳ್ತಾ ಬರ್ಬೇಕು. 1 ಲೇಯರ್ ಅಮಟೆಕಾಯಿ ಹೋಳು, 1 ಲೇಯರ್ ಉಪ್ಪನ್ನ ಹಾಕಿ ಒಂದು ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಮೇಲ್ಗಡೆಯಿಂದ ಹಾಕಿಡ್ಬೇಕು. ಮತ್ತೆ ದಿನಾಲು ಈ ಬಾಟಲ್ ಅನ್ನ ದಿನಾಲು ಇದಕ್ಕೆ ಶೇಕ್ ಮಾಡ್ತಾ ಇರ್ಬೇಕು. ಒಂದು 3 ದಿನ ಬಿಟ್ಟು ಇದು ಉಪ್ಪನ್ನೆಲ್ಲ ಹೀರ್ಕೊಂಡು ಉಪ್ಪು ನೀರೆಲ್ಲ ಬಿಟ್ಕೊಳ್ಳುತ್ತೆ. 3 ದಿನದ ನಂತರ ಇದಕ್ಕೆ ನಾವು ಖಾರನ ಹಾಕೊಳ್ಳೋಣ. ಪ್ರತಿದಿನ ನಾವು ಈ ಬಾಟಲ್ ಅನ್ನ ಶೇಕ್ ಮಾಡ್ತಾ ಇರ್ಬೇಕು, ಯಾಕೆಂದ್ರೆ ಮೇಲೆ ಕೆಳಗೆ ಮಾಡ್ತಾ ಇದ್ದಂಗೆ ಎಲ್ಲಾ ಅಮಟೆಕಾಯಿನೂ ಸಹ ಉಪ್ಪನ್ನ ತಗೊಳುತ್ತೆ. ಹಾಗಾಗಿ ನಾನು ಅಮಟೆಕಾಯಿ ಉಪ್ಪಿಗೆ ಹಾಕಿ 3 ದಿನ ಆಗಿದೆ. ಪ್ರತಿದಿನ ಬೆಳಿಗ್ಗೆ 2 ಸರ್ತಿನೇ ಹೀಗೆ ಬಾಟ್ಲಿನ ಶೇಕ್ ಮಾಡ್ತಾ ಇರ್ಬೇಕು. ಯಾಕಂತ ಹೇಳಿದ್ರೆ ಇದು ಎಲ್ಲಾ ಅಮಟೆಕಾಯಿ ಹೋಳಿಗೆ ಉಪ್ಪು ಮತ್ತು ಅರಿಶಿನ ಇಟ್ಕೊಳ್ಬೇಕಲ್ವಾ, ಹಾಗಾಗಿ ಎಷ್ಟು ಉಪ್ಪೆಲ್ಲ ತಗೊಂಡು ನೀರು ಸ್ವಲ್ಪ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡೋಣ. ಇದನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಈ ಪಾತ್ರೆನ ನಾನು ತೊಳೆದು ಒರೆಸಿ ಒಣಗಿಸಿ
ತಂದಿದ್ದೀನಿ. ಒಂಚೂರು ಅಂದ್ರೆ ಚೂರು ಸಹ ನೀರಿನ ಪಸ ಇರಬಾರ್ದು ಈ ಪಾತ್ರೆಯಲ್ಲಿ, ಯಾಕಂದ್ರೆ ನೀರಿನ ಪಸ ಇದ್ರೆ ನಮ್ಮ ಉಪ್ಪಿನಕಾಯಿ ಹಾಳಾಗ್ತದೆ. ಹಾಗಾಗಿ ಇದನ್ನ ಈ ಪಾತ್ರೆ ನೋಡಿ ಎಷ್ಟೊಂದು ಇದನ್ನ ಈ ಪಾತ್ರೆಗೆ ಹಾಕೊಳ್ಳೋಣ. ಎಷ್ಟು ಅಮಟೆಕಾಯಿ ನೀರನ್ನು ಬಿಟ್ಕೊಂಡಿದೆ ನೋಡಿ. ನಾವ್ ಈ ಉಪ್ಪಿನಕಾಯಿ ಈ ಅಮಟೆಕಾಯಿನ ಈ ತರ ಉಪ್ಪಿಗೆ ಹಾಕಿದ ಹೋಳನ್ನ ತಿಂದ್ರೆ ಪಿತ್ತವನ್ನ ಕಡಿಮೆ ಮಾಡುತ್ತೆ, ದೇಹದಲ್ಲಿರುವಂತ ಪಿತ್ತದ ಅಂಶ ಕಡಿಮೆ ಆಗುತ್ತೆ. ಇವಾಗ ಇದಕ್ಕೆ ಮಸಾಲೆನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು 1 ಚಮಚ ಆಗುವಷ್ಟು ಸಾಸಿವೆನ ಬಾಣಲಿಗೆ ಹಾಕೊಂಡು ಸಣ್ಣ ಉರಿನಲ್ಲಿ ಕೆಂಪು ಆಗುವಂಗೆ ಹುರ್ಕೊಂತೀನಿ. ಮಾವಿನಕಾಯಿಗೆ ಉಪ್ಪಿನಕಾಯಿಗೆ ಹಾಕೋತಾರೆ ನಾವು ಜಾಸ್ತಿ ಮಸಾಲೆಗಳನ್ನೆಲ್ಲ ನಾವು ಅಮಟೆಕಾಯಿ ಉಪ್ಪಿನಕಾಯಿಗೆ ಹಾಕಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದ ಮಸಾಲೆಗಳನ್ನ ಹಾಕ್ತೀವಿ ಇದಕ್ಕೆ. ಸಣ್ಣ ಊರಿನಲ್ಲಿ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಇವಾಗ ಸಾಸಿವೆ ಚಟಪಟ ಅಂತ ಹಿಡಿತಾ ಇದೆ ಅಲ್ವಾ, ಇಷ್ಟ ಆದ್ರೆ ಸಾಕಾಗುತ್ತೆ. ಇದನ್ನ ನಾವು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇವಾಗ ಇದೇ ಬಾಣಲೆಗೆ ನಾನು 1 ಚಮಚ ಆಗುವಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಇದು ಸಹ ಸ್ವಲ್ಪ ಕೆಂಪಾಗೋ ತನಕ ಸಣ್ಣ ಊರಿನಲ್ಲಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಕೆಂಪಾಗಿದೆ, ಇದನ್ನು ಸಹ ನಾವು ತೆಕ್ಕೊಳ್ಳೋಣ. ಹುರಿದಿಟ್ಕೊಂಡಂತಹ ಸಾಸಿವೆ ಮತ್ತೆ ಮೆಂತ್ಯ ಕಾಳು ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬರೋಣ. ನೀರ್ ಹಾಕ್ತೇನೆ, ಹಾಗೆ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ನಾವು ಅಮಟೆಕಾಯಿ ಹೋಳಿಗೆ 2 ಚಮಚ ಆಗುವಷ್ಟು 2 ದೊಡ್ಡ ಚಮಚ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಂತ ನೋಡ್ಬಿಟ್ಟು ಅಷ್ಟು ಸೇರಿಸ್ಕೊಳ್ಳಿ. ನಾನು 2 ಚಮಚ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಹುರಿದಿಟ್ಕೊಂಡಂತಹ ಸಾಸಿವೆ ಮತ್ತೆ ಮೆಂತ್ಯ ಪುಡಿನೂ ಸಹ ಈ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾವು ಕೈಯಿಂದ ಮಿಕ್ಸ್ ಮಾಡಿದ್ರೆ ತುಂಬಾ ಖಾರ ಇರುತ್ತಲ್ವ, ಹಾಗಾಗಿ ಸೌಟಿಂದಲೇ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ಪ್ರತಿಯೊಂದು ಅಮಟೆಕಾಯಿಗೂ ಹಿಡಿಯುವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಈ ಉಪ್ಪಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. ಒಗ್ಗರಣೆಗೆ 1 ದೊಡ್ಡ ಚಮಚ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈ ಎಣ್ಣೆ ಜೊತೆಗೇನೆ ನಾವು ಬೆಳ್ಳುಳ್ಳಿ ಇಷ್ಟಪಡೋರು ಇದಕ್ಕೇನೆ 3-4 ಬೆಳ್ಳುಳ್ಳಿ ಗೆಡ್ಡೆನ ಜಜ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕೋಬಹುದು. ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ. ಇದಕ್ಕೆ 1/2 ಚಮಚ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಇಂಗನ್ನ ಹಾಕ್ತಾ ಇದ್ದೀನಿ. ಆಗಿದೆ, ಇದನ್ನ ನಾವು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋಣ. ಈ ಒಗ್ಗರಣೆನ ಉಪ್ಪಿನಕಾಯಿಗೆ ಹಾಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ರೆ ನಮ್ಮ ಅಮಟೆಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಊಟಕ್ಕಂತೂ ಮೊಸರನ್ನ ಜೊತೆ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ. ಇದನ್ನ ನಾವೊಂದು ಗ್ಲಾಸಿನ ಡಬ್ಬದಲ್ಲಿ ಹಾಕಿ 1 ವರ್ಷ ತನಕ ಇಟ್ಕೊಂಡು ತಿನ್ಬೋದು. ಇದೇನು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಅತ್ಯಂತ ರುಚಿಕರವಾದಂತ ನಮ್ಮ ಅಮಟೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ರೆಡಿಯಾದಂತ ಉಪ್ಪಿನಕಾಯಿನ ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಳೋಣ. ಇದು ನಾವು ಉಪ್ಪಿನಕಾಯಿ ನಾವು ಹಾಗೆ ಹೊರಗಡೆ ಇಟ್ಕೊಂಡು ತಿನ್ನೋದಾದ್ರೆ ಒಂದು 4-5 ತಿಂಗಳು ಚೆನ್ನಾಗಿರುತ್ತೆ. ಜಾಸ್ತಿ ಟೈಮ್ ಇಟ್ಕೋಬೇಕು ಅಂದ್ರೆ ಸ್ವಲ್ಪ ಫ್ರಿಡ್ಜ್ ನಲ್ಲಿ ಇಟ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಅತ್ಯಂತ ರುಚಿಕರವಾದಂತ ನಮ್ಮ ಅಮಟೆಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.